ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಕರ್ನಾಟಕದಲ್ಲಿ SSLC ಎಕ್ಸಾಮ್ಸ್ ಅಂದರೆ ಒಂದು ದೊಡ್ಡ ಮೈಲ್ ಸ್ಟೋನ್. ಎಕ್ಸಾಮ್ ಡೇಟ್ ಹತ್ತಿರ ಬರ್ತಾ ಇದ್ದ ಹಾಗೇನೆ ನರ್ವಸ್ನೆಸ್, ಆತಂಕ, ಭಯ ಆಗೋದು ತುಂಬಾ ಕಾಮನ್. ಆದರೆ ನೀವು ಕೇಳಬೇಕಿರೋ ಪ್ರಶ್ನೆ ಅಂದರೆ, ಈ ಎಕ್ಸಾಮ್ ಫಿಯರ್ ಅನ್ನೋದು ನಾರ್ಮಲ್ಲಾ? ಖಂಡಿತ ಹೌದು. ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಯಾವುದೋ ಒಂದು ಲೆವೆಲ್ನಲ್ಲಿ ಸ್ಟ್ರೆಸ್ ಅನುಭವಿಸಿಯೇ ಇರ್ತಾರೆ. ಆದರೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸಣ್ಣ ಮಟ್ಟದ ಸ್ಟ್ರೆಸ್ ನಮಗೆ ಫೋಕಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಅತಿ ಹೆಚ್ಚು ಭಯ ಪಟ್ಟರೆ ಅದು ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನೆಗೆಟಿವ್ ಎಫೆಕ್ಟನ್ನು ಬೀರುತ್ತೆ. ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಅಂದರೆ ಪ್ರಾಪರ್ ಪ್ರಿಪರೇಷನ್. ಸಬ್ಜೆಕ್ಟ್ಸನ್ನು ರೆಗ್ಯುಲರ್ ಆಗಿ ರಿವಿಷನ್ ಮಾಡೋದು, ಹಾಗೆಯೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಒಳ್ಳೆ ಸ್ಕೋರ್ ನಿಮ್ಮ ಕರಿಯರ್ನಲ್ಲಿ ಈಸಿಯಾಗಿ ಲ್ಯಾಂಡ್ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇರಲಿ. ಎಕ್ಸಾಮ್ ಟೈಮ್ನಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಅಂದರೆ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಓದೋದು. ಆದರೆ ನಿದ್ದೆ ಕಡಿಮೆ ಆದರೆ ಮೆಮೊರಿ ಹಾಗೇನೆ ಫೋಕಸ್ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಮೈಂಡ್ ಮತ್ತು ನಿಮ್ಮ ಬ್ರೈನ್ ಫ್ರೆಶ್ ಆಗಿರಬೇಕು ಅಂದರೆ ಕನಿಷ್ಠ 7ರಿಂದ 8 ಗಂಟೆ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಬರೀ ಓದೋದಷ್ಟೇ ಅಲ್ಲ, ಮಧ್ಯೆ ಮಧ್ಯೆ ಶಾರ್ಟ್ ಬ್ರೇಕ್ಸ್ ತಗೊಳ್ಳೋದು ಕೂಡ ನಿಮ್ಮ ಮೆದುಳಿಗೆ ರೆಸ್ಟನ್ನು ಕೊಡುತ್ತೆ. ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರ ಎಕ್ಸಾಮ್ ಹಾಲ್ನಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ನಿಮ್ಮನ್ನು ಬೇರೆಯವರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ಪ್ರತಿಯೊಬ್ಬ ಸ್ಟೂಡೆಂಟ್ ಲರ್ನಿಂಗ್ ಸ್ಟೈಲ್ ಹಾಗೆಯೇ ವೇಗ ಬೇರೆ ಬೇರೆಯೇ ಇರುತ್ತೆ. ನಿಮ್ಮ ಕಾಂಪಿಟೇಷನ್ ನಿಮ್ಮ ಜೊತೆಗೆ ಇರಲಿ. ಪೇರೆಂಟ್ಸ್ ಕೂಡ ಮಕ್ಕಳ ಮೇಲೆ ಅತಿಯಾದಂತಹ ಪ್ರೆಷರನ್ನು ಹಾಕದೆ ಅವರಿಗೆ ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡೋದು ತುಂಬಾ ಮುಖ್ಯ. ಮನೆಯಲ್ಲಿ ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇದ್ದರೆ ಸ್ಟೂಡೆಂಟ್ಸ್ ರಿಲ್ಯಾಕ್ಸ್ಡ್ ಆಗಿ ಎಕ್ಸಾಮನ್ನು ಎದುರಿಸಬಹುದು. ನೆನ್ಪಿಡಿ, SSLC ಲೈಫ್ನ ಇಂಪಾರ್ಟೆಂಟ್ ಸ್ಟೇಜ್ ಇರಬಹುದು, ಆದರೆ ಇದು ಫೈನಲ್ ಡೆಸ್ಟಿನೇಷನ್ ಅಲ್ಲ. ಎಕ್ಸಾಮ್ ಹಾಲ್ಗೆ ಕಾನ್ಫಿಡೆನ್ಸಿಂದ ನಡ್ಕೊಂಡು ಹೋಗಿ. ಯಾಕಂದರೆ ಒಂದು ಸ್ಟ್ರೆಸ್ ಫ್ರೀ ಮೈಂಡ್ ಯಾವಾಗಲೂ ಸ್ಟ್ರೆಸ್ ಇರೋ ಮೈಂಡ್ಗಿಂತ ಒಳ್ಳೆ ರಿಸಲ್ಟ್ಸನ್ನು ಕೊಡುತ್ತೆ. ಸ್ಟೇ ಕಾಮ್, ಟ್ರಸ್ಟ್ ಯುವರ್ ಪ್ರಿಪರೇಷನ್. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.